Good morning students. Today we are discussed about macroeconomics. ಇವತ್ತಿನ ತರಗತಿಯಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಚರ್ಚಿಸೋಣ. ಸಮಗ್ರ ಅರ್ಥಶಾಸ್ತ್ರದ ಒಂದು ವಿಷಯದ ಬಗ್ಗೆ ಚರ್ಚಿಸೋಣ. Before going to our topic, we discussed about one general topic. ನಾವು ನಮ್ಮ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆಗೆ ನಮ್ಮ ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆಗೆ ಒಂದು ಜನರಲ್ ಟಾಪಿಕ್ ಬಗ್ಗೆ ಚರ್ಚಿಸೋಣ. ವಾಟ್ ಈಸ್ ಎಕನಾಮಿಕ್ಸ್? ಎಕನಾಮಿಕ್ಸ್ ಈಸ್ ಎ ಸ್ಟಡೀಸ್ ಅಬೌಟ್ ಎಕನಾಮಿಕ್ಸ್ ಆ್ಯಕ್ಟಿವಿಟೀಸ್ ಆರ್ ಫ್ಯಾಕ್ಟರ್ಸ್ ದಟ್ ಈಸ್ ಕಾಲ್ಡ್ ಎಕನಾಮಿಕ್ಸ್. ಸ್ಟಡೀಸ್ ಅಬೌಟ್ ಎಕನಾಮಿಕ್ಸ್ ಆ್ಯಕ್ಟಿವಿಟೀಸ್ ಆರ್ ಎಕನಾಮಿಕ್ಸ್ ಫ್ಯಾಕ್ಟರ್ಸ್ ಈಸ್ ಕಾಲ್ಡ್ ಎಕನಾಮಿಕ್ಸ್. ಅರ್ಥಶಾಸ್ತ್ರ ಅಂದರೆ ಏನು ಅಂತಂದರೆ, ಅರ್ಥಶಾಸ್ತ್ರ ಅಂತಂದರೆ ಆರ್ಥಿಕ ಚಟುವಟಿಕೆಗಳು ಅಥವಾ ಆರ್ಥಿಕ ಅಂಶಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರಿತೀವಿ. ಆರ್ಥಿಕ ಚಟುವಟಿಕೆಗಳು ಅಥವಾ ಆರ್ಥಿಕ ಅಂಶಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವೇನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ. ಹಾಗಾದರೆ ವಾಟ್ ಆರ್ ದ ಎಕನಾಮಿಕ್ಸ್ ಆ್ಯಕ್ಟಿವಿಟೀಸ್ ಆರ್ ಎಕನಾಮಿಕ್ಸ್ ಫ್ಯಾಕ್ಟರ್ಸ್? ಎಕನಾಮಿಕ್ಸ್ ಆ್ಯಕ್ಟಿವಿಟೀಸ್ ಆರ್ ಎಕನಾಮಿಕ್ಸ್ ಫ್ಯಾಕ್ಟರ್ಸ್. ಆರ್ಥಿಕ ಅಂಶಗಳು ಅಂದರೆ ಅಥವಾ ಆರ್ಥಿಕ ಚಟುವಟಿಕೆಗಳು ಅಥವಾ ಆರ್ಥಿಕ ಅಂಶಗಳು ಅಂದರೆ ಏನು? ಯಾವ್ಯಾವ ಆರ್ಥಿಕ ಅಂಶಗಳಂತ ಕರಿತೀವಿ? ಯಾವ ಅಂಶಗಳನ್ನು ನಾವು ಆರ್ಥಿಕ ಚಟುವಟಿಕೆಗಳಂತ ಕರಿತೀವಿ ಅಥವಾ ಆರ್ಥಿಕ ಅಂಶಗಳಂತ ಕರಿತೀವಿ? ವಿಚ್ ಆರ್ ದ ಎಕನಾಮಿಕ್ಸ್ ಫ್ಯಾಕ್ಟರ್ಸ್? ವಾಟ್ ಆರ್ ದ ಎಕನಾಮಿಕ್ಸ್ ಆ್ಯಕ್ಟಿವಿಟೀಸ್? ಯಾವ್ಯಾವ ಅಂತಂದರೆ ಕನ್ಸಂಪ್ಷನ್, ಪ್ರೊಡಕ್ಷನ್ಸ್ ಆ್ಯಂಡ್ ಇನ್ಕಮ್, ಇನ್ವೆಸ್ಟ್ಮೆಂಟ್, market, transport. These are all points we call economics activities. Production, consumption, distribution and income, investment, market, transfer and agricultural, industrial. These are all points we call economics activities. ಉತ್ಪಾದನೆ ಆಗಿರ್ಬೋದು, ವಿತರಣೆ ಆಗಿರ್ಬೋದು, ಅನುಭೋಗ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಆದಾಯ ಆಗಿರ್ಬೋದು, ಅಥವಾ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ಇವೆಲ್ಲ ಅಂಶಗಳನ್ನು ನಾವೇನು, ಕೃಷಿ ಆಗಿರ್ಬೋದು, ಇವೆಲ್ಲ ಅಂಶಗಳನ್ನು ನಾವೇನಂತ ಕರಿತೀವಿ? ಆರ್ಥಿಕ ಅಂಶಗಳು ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಅಂದರೆ ರಾಷ್ಟ್ರೀಯ ಆದಾಯ. ಇವತ್ತಿನ ತರಗತಿಯಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರದ ಒಂದು ವಿಷಯ ಆದಂಥ ಒಂದು ಆರ್ಥಿಕ ಅಂಶ ಅಥವಾ ಆರ್ಥಿಕ ಚಟುವಟಿಕೆಯಾದಂಥ ರಾಷ್ಟ್ರೀಯ ಆದಾಯದ ಬಗ್ಗೆ ತಿಳಿದುಕೊಳ್ಳೋಣ, ಚರ್ಚಿಸೋಣ. ವಾಟ್ ಈಸ್ ನ್ಯಾಷನಲ್ ಇನ್ಕಮ್? ರಾಷ್ಟ್ರೀಯ ಆದಾಯ ಅಂದರೆ ಏನು? ರಾಷ್ಟ್ರೀಯ ಆದಾಯ ಅಂದರೆ ಈಗ ಎಲ್ಲರೂ ಚರ್ಚೆ ಮಾಡ್ತಿರ್ತಾರೆ, ರಾಷ್ಟ್ರದ ಆದಾಯ ಕಡಿಮೆಯಾಗಿದೆ, ರಾಷ್ಟ್ರಕ್ಕೆ ಆದಾಯ ಹೋಗುತ್ತೆ, ನಾವು ತೆರಿಗೆ ಕೊಟ್ಟೋದ್ರಿಂದ ಆದಾಯ ಹೋಗುತ್ತೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್, ನಾವು ಯಾವುದಾದ್ರು ಒಂದು ಬಟ್ಟೆ ಪರ್ಚೇಸ್ ಮಾಡೋದ್ರಿಂದ ರಾಷ್ಟ್ರಕ್ಕೆ ಆದಾಯ ಹೋಗುತ್ತೆ, ಪೆಟ್ರೋಲ್ ಹಾಕ್ಸೋದ್ರಿಂದ ರಾಷ್ಟ್ರಕ್ಕೆ ಆದಾಯ ಹೋಗುತ್ತೆ, ಒಂದು ಮಾರುಕಟ್ಟೆ ಅಭಿವೃದ್ಧಿ ಮಾಡಿದ್ರೆ ರಾಷ್ಟ್ರ ಆದಾಯ ಹೋಗುತ್ತೆ, ನಾವು ಬಸ್ಸಲ್ಲಿ ಟಿಕೆಟ್ ತೊಗೊಂಡ್ರೆ ರಾಷ್ಟ್ರಕ್ಕೆ ಆದಾಯ ಹೋಗುತ್ತೆ. ಕರೆಕ್ಟ್, ಇವೆಲ್ಲ ಆದಾಯ ಹೋಗುತ್ತೆ, ರಾಷ್ಟ್ರಕ್ಕೆ ಆದಾಯ ಹೋಗುತ್ತೆ, ಅಂದರೆ ರಾಷ್ಟ್ರೀಯ ಆದಾಯ ಬರುತ್ತೆ. ವಾಟ್ ಈಸ್ ನ್ಯಾಷನಲ್ ಇನ್ಕಮ್? ರಾಷ್ಟ್ರೀಯ ಆದಾಯ ಅಂದರೆ ಏನು? ಆದಾಯ ಹೋಗುತ್ತೆ, ಹಲವಾರು ಆರ್ಥಿಕ ಅಂಶಗಳಿಂದ ರಾಷ್ಟ್ರಕ್ಕೆ ಏನಾಗುತ್ತೆ, ಹಲವಾರು ಮೂಲಗಳಿಂದ ಆದಾಯ ಹೋಗುತ್ತೆ. ಹಾಗಾದರೆ ರಾಷ್ಟ್ರೀಯ ಆದಾಯ ಅಂದರೆ ಏನು? ರಾಷ್ಟ್ರೀಯ ಆದಾಯ ಅಂತಂದರೆ ಏನು ಅಂತಂದರೆ, ದ ನ್ಯಾಷನಲ್ ಇನ್ಕಮ್ ಈಸ್ money value of all goods and services produced in a country within a period. National income is money value. Which value? Money value of goods and services. What are the value? Goods and services. Which product value? Goods and services. Money value of all goods and services produced in a country within a period ಅಥವಾ within a year.
that is called national income. National income is money value. It is money value. Money value. Which product value? Who are the value? Yes, this is money value. Who are the value? Money value is whom? Whom? That is all goods and services. All goods and services. All goods and services. Services. Money value of all goods and services produced in a country, produced in a country within a period, within a year or period, that is called national income. National income is a money value of goods and services, all goods and services produced in a country, which produced goods and services where? In a country, when? Within a year. Money value of all goods and services produced in a country within a year, that is called national income. Money value, that is not considered another product is that is income, but we consider in the national income that is only money value of goods and services. There is a goods, that value, how much that value? If for example one cotton, which value that? We consider cotton, not cotton. Now we are consider for national income cotton value, money value of cotton. That money value of goods and services produced in a country. Where is that produced? In a country. Produced in a country within a year. That is called national income. National income is a money value of all goods and services produced in a country within a year. That is called national income. ರಾಷ್ಟ್ರೀಯ ಆದಾಯ ಅಂತಂದರೆ ಏನು ಅಂದರೆ, ರಾಷ್ಟ್ರೀಯ ಆದಾಯ ಅಂತಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ, ಯಾವುದು? ಒಂದು ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಅಣರೂಪಿ ಮೌಲ್ಯವನ್ನು ನಾವೇನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ರಾಷ್ಟ್ರದ ಆದಾಯ, ರಾಷ್ಟ್ರೀಯ ಆದಾಯ, ದೇಶೀಯ ಆದಾಯ ಅಂತ ಕರೀತಾರೆ. ನ್ಯಾಷನಲ್ ಇನ್ಕಮ್, ಡೊಮೆಸ್ಟಿಕ್ ಇನ್ಕಮ್ ಅಂತ ಕರೀತಾರೆ. ರಾಷ್ಟ್ರೀಯ ಆದಾಯ ಅಂದರೆ ಏನಂದರೆ, ಒಂದು ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು, ಇಂಡಿಯಾ ಆಗಿರ್ಬೋದು, ಅಮೇರಿಕಾ, ಜಪಾನ್, ಜರ್ಮನಿ, ಆಸ್ಟ್ರೇಲಿಯಾ, ಫ್ರಾನ್ಸ್, ಎನಿ ಕಂಟ್ರಿ, ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂಥ ಯಾವುದಾದ್ರೂ ಒಂದು ರಾಷ್ಟ್ರ, ಆ ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಯಾವ ವಸ್ತುಗಳನ್ನು ಉತ್ಪಾದಿಸಿದಂಥ ಆ ಎಲ್ಲ ವಸ್ತುಗಳ ಹಣರೂಪಿ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ.
ಫಾರ್ ಎಕ್ಸಾಂಪಲ್ ಒಂದು ಜಪಾನ್ ಅಂತ ತೊಗೊಂಡಾಗ ಭಾರತ ಅಂತಲೇ ತೊಗೊಳ್ಳಿ. ಭಾರತ ಏನು ಮಾಡುತ್ತೆ ಅಂದರೆ ಒಂದು ಟಾಟಾ ಕಂಪ್ನಿ ಒಂದು ಲಾರಿನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ವರ್ಷಕ್ಕೆ ಎಷ್ಟು ಉತ್ಪಾದನೆ ಮಾಡುತ್ತೆ ಅಂದರೆ ಒಂದು ಮಿನಿಮಮ್ ಒಂದು 100 ಉತ್ಪಾದನೆ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಟಾಟಾ ಲಾರಿನ ಅಥವಾ ಕಾರ್ಸ್ ಯಾವುದು ಇಂಡಿಕಾ ಕಾರ್ ಅಥವಾ ಕಿಯಾ ಕಾರ್ ಅಂತ ಅಂದ್ಕೊಳ್ಳೋಣ. ಕಿಯಾ ಕಾರನ್ನ ಭಾರತದಲ್ಲಿ ನಾವು 100 ಕಾರನ್ನ ಉತ್ಪಾದನೆ ಮಾಡ್ತೀವಿ. ಅದರ ವ್ಯಾಲ್ಯೂ ಒಂದು 25 ಲಕ್ಷ ಅಂತ ಅಂದ್ಕೊಳ್ಳೋಣ. 25 ಲಕ್ಷ ಅಂತ ಅಂದ್ಕೊಳ್ಳೋಣ. ಅದು ಕಾರು, ಒಂದು ಕಾರು 25 ಲಕ್ಷ. ನಾವು ಉತ್ಪಾದನೆ ಮಾಡಿದ್ದೆವು ಎಷ್ಟು? 100 ಕಾರು ಅಂದರೆ 25 ಕೋಟಿ. ಹತ್ರ 25 ಕೋಟಿ ಸರಿಯಾಗಿ ಬರುತ್ತೆ. 25 ಕೋಟಿನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಅಂದರೆ ಅದರ ವ್ಯಾಲ್ಯೂ ಎಷ್ಟಾಗುತ್ತೆ? 100 ಕಾರಿನ ವ್ಯಾಲ್ಯೂ ಎಷ್ಟಾಗುತ್ತೆ? 25 × 100 ಮಾಡಿದಾಗ 25 ಒಂದು ಕಾರ್ 25 ಲಕ್ಷ ಅಂದರೆ 10 ಕಾರಿಗೆ 2.5 ಕೋಟಿ. 100 ಕಾರಿಗೆ ಎಷ್ಟು ಅಂತಂದರೆ 25 ಕೋಟಿ. ಅದು ಹಣ ರೂಪಿ ಮೌಲ್ಯ. ಅಂದರೆ ಕಾರು ಉತ್ಪಾದನೆಯಿಂದ ಬಂದಂಥ ಆದಾಯ ಎಷ್ಟು? 25 ಕೋಟಿ. ಅದು ದುಡ್ಡಲ್ಲಿ 25 ಕಾರ್ ಅಂತ ಅಳತೆ ಮಾಡಲ್ಲ, ಅದರ ವ್ಯಾಲ್ಯೂ, ಅದರ ರೇಟ್ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ರಾಷ್ಟ್ರೀಯ ಆದಾಯದಲ್ಲಿ ಅದರ ವ್ಯಾಲ್ಯೂ, ಅದರ ಬೆಲೆ ಎಷ್ಟು ಅನ್ನೋದನ್ನು ನಾವು ಅಳತೆ ಮಾಡ್ತೀವಿ. ಒಂದು ರಾಷ್ಟ್ರದಲ್ಲಿ ಈಗ ಒಂದು ಕಾರ್ 25 ಅಂದರೆ 100 ಕಾರಿಗೆ 25 ಕೋಟಿ. ಆ 25 ಕೋಟಿನ ನಾವು ತಗೋತೀವಿ. ಅದರ ಮೌಲ್ಯ ಎಷ್ಟು? 25 ಕೋಟಿ. 100 ಕಾರಿಗೆ ಅದರ ಮೌಲ್ಯ ಎಷ್ಟು? 25 ಕೋಟಿ. ಆ 25 ಕೋಟಿನ ಎಲ್ಲಿ ಉತ್ಪನ್ನ ಮಾಡ್ತೀವಿ? ಯಾವ್ದಾದ್ರು ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ, ಒಂದು ವರ್ಷಕ್ಕೆ 100 ಕಾರು ಉತ್ಪಾದನೆ ಮಾಡಿದ್ವಿ. ಒಂದು ವರ್ಷ ಅವಧಿಯಲ್ಲಿ ಉತ್ಪಾದಿಸಿದಂಥ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯವನ್ನು ನಾವೇನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಈಗ ಒಂದು ರಾಷ್ಟ್ರ 100 ಕಾರನ್ನು ಉತ್ಪಾದನೆ ಮಾಡೈತೆ, ಅದರ ವ್ಯಾಲ್ಯೂ ಅಷ್ಟು 25 ಕೋಟಿ. ಆ 25 ಕೋಟಿನ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. 25 ಕಾರನ್ನು ಕನ್ಸಿಡರ್ ಮಾಡಲ್ಲ, ಅದರ ಬೆಲೆ, ಕಾರಿನ ಬೆಲೆ, ಹಣರೂಪಿ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಎಲ್ಲ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯವನ್ನು ನಾವೇನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ವಿತಿನ್ ಎ ಪೀರಿಯಡ್ ದಟ್ ಈಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. That is one first definitions. What is national incomeಗೆ ಇದ್ದಂಥ ಒಂದು ಮೊದಲನೇ ವ್ಯಾಖ್ಯೆ. ರಾಷ್ಟ್ರೀಯ ಆದಾಯ ಅಂದ್ರೇನು? ಒಂದು ರಾಷ್ಟ್ರದಲ್ಲಿ ಒಂದು ನಿರ್ದಿಷ್ಟ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಎಲ್ಲ ಸರಕು ಸೇವೆಗಳ ಹಣರೂಪಿ ಮೌಲ್ಯವನ್ನು ನಾವೇನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಈ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದಂತೆ ಹಲವಾರು ಅರ್ಥಶಾಸ್ತ್ರಜ್ಞರು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಫಿಶರ್ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾನೆ. ಆ ವ್ಯಾಖ್ಯೆ ಯಾವುದು ಅಂತ ಅಂದರೆ, ರಾಷ್ಟ್ರೀಯ ಆದಾಯ ಅಂದರೆ ಏನು ಅಂತ ಫಿಶರ್ ಕೂಡ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಫಿಶರ್ national income is a value of all goods and services. The value of all goods and services consuming by consumer. According to Fisher, what is national income? National income is a value of all goods and services consuming by consumers. National income is a value of all goods and services consuming by consumers. Goods and services, who are the purchase that? Who are the consuming of that goods and services? Consumers is a purchase that. Consumers is a that is consuming.
Consumers consuming of goods and services. Consumers purchase of goods and services. Consumers consuming of goods and services. That type of product we call that product values. Such type of product values is called national income. According to Fisher, value of all goods and services consuming by consumers, that is called national income. ಫಿಶರ್ ಅವರ ಪ್ರಕಾರ, ಅರ್ಥಶಾಸ್ತ್ರಜ್ಞ ಫಿಶರ್ ಅವರ ಪ್ರಕಾರ ಫಿಶರ್ ಅಂತ ಒಬ್ಬ ಅರ್ಥಶಾಸ್ತ್ರಜ್ಞ ರಾಷ್ಟ್ರೀಯ ಆದಾಯ ಅಂದರೆ ಏನಂತ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾನೆ. ರಾಷ್ಟ್ರೀಯ ಆದಾಯ ಅಂತಂದರೆ, ಫಿಶರ್ ಅವರ ಪ್ರಕಾರ ರಾಷ್ಟ್ರೀಯ ಆದಾಯ ಅಂತಂದರೆ ಅನುಭೋಗಿಸುವಂಥ ಎಲ್ಲ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನೇ ರಾಷ್ಟ್ರೀಯ ಆದಾಯ ಅಂತ ಕರೆದಿದ್ದಾರೆ. ಅನುಭೋಗಿಸುವಂಥ ಎಲ್ಲ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಏನಂತ ಕರೆದಿದ್ದಾನೆ? ರಾಷ್ಟ್ರೀಯ ಆದಾಯ ಅಂತ ಕರೆದಿದ್ದಾನೆ. ಫಿಶರ್ ಅವರ ಪ್ರಕಾರ ಏನಂದರೆ, ಅನುಭೋಗಿಗಳಂದರೆ ವಸ್ತುಗಳನ್ನು ಕೊಂಡುಕೊಳ್ಳುವವರು. ಆ ವಸ್ತುಗಳನ್ನು ಕೊಂಡುಕೊಂಡು ಬಳಕೆ ಮಾಡ್ತಾರಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಅನುಭೋಗ ಅಂತ ಕರಿತೀವಿ. whenever purchase of the goods, then using of the goods, that process we called consuming. Whenever consuming of the goods and services, they are called consumers. ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಂಡು ಅದನ್ನು ಬಳಕೆ ಮಾಡ್ತಾರಲ್ಲ, ಅಂಥವರನ್ನೇ ನಾವೇನಂತ ಕರಿತೀವಿ? ಅನುಭೋಗಿಗಳಂತ ಕರಿತೀವಿ. ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಂಡು ಬಳಕೆ ಮಾಡುವಂಥ ಪ್ರಕ್ರಿಯೆ ಅಂತ ಏನಂತ ಕರಿತೀವಿ ಅಂದರೆ ಅನುಭೋಗ ಅಂತ ಕರಿತೀವಿ. ಸರಕು ಮತ್ತು ಸೇವೆಗಳನ್ನು ಬಳಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಅನುಭೋಗ ಅಂತ ಕರಿತೀವಿ. ಈ ಅನುಭೋಗಿಗಳು ಸರಕು ಮತ್ತು ಸೇವೆಗಳನ್ನು ಕೊಂಡ್ಕೋತಾರೆ. ಎಷ್ಟು ಪ್ರಮಾಣದಷ್ಟು ಕೊಂಡ್ಕೋತಾರೋ ಆ ಒಟ್ಟು ಪ್ರಮಾಣವನ್ನು ನಾವೇನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅನುಭೋಗಿಸುವಂತಹ ಎಲ್ಲ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನೇ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅನುಭೋಗಿಸುವಂತಹ ಎಲ್ಲ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನೇ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅನುಭೋಗಿಗಳಂದರೆ ವಸ್ತುಗಳನ್ನು ಕೊಂಡುಕೊಳ್ಳೋರು. ಒಂದು ದೇಶದಲ್ಲಿ ಆ ಅನುಭೋಗಿಗಳು ಎಷ್ಟು ವಸ್ತುಗಳನ್ನು ಕೊಂಡ್ಕೋತಾರೋ ಆ ವಸ್ತುಗಳ ಪ್ರಮಾಣವನ್ನೇ ನಾವೇನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಫಿಶರ್ ಅವರ ಪ್ರಕಾರ ರಾಷ್ಟ್ರೀಯ ಆದಾಯ ಅಂತಂದರೆ ಅನುಭೋಗಿಸುವಂತಹ ಎಲ್ಲ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನೇ ರಾಷ್ಟ್ರೀಯ ಆದಾಯ ಅಂತ ಕರೆದರು. ಡಿಯರ್ ಸ್ಟೂಡೆಂಟ್ಸ್, ಟುಡೇ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ವಾಟ್ ಈಸ್ ನ್ಯಾಷನಲ್ ಇನ್ಕಮ್. ಇವತ್ತಿನ ತರಗತಿಯಲ್ಲಿ ನಾವು ರಾಷ್ಟ್ರೀಯ ಆದಾಯ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಫಸ್ಟ್ನೇದ್ದು ಕಾಮನ್ ಡೆಫಿನಿಷನ್ಸ್ ನೋಡಿದ್ವಿ. ಎಕನಾಮಿಕ್ಸ್ ಈಸ್ ಎ ಮನಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ವಿತಿನ್ ಎ ಪೀರಿಯಡ್ ಆರ್ ವಿತಿನ್ ಎ ಇಯರ್, ದಟ್ ಈಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. ಒಂದು ರಾಷ್ಟ್ರದಲ್ಲಿ ಒಂದು ನಿರ್ದಿಷ್ಟ ಒಂದು ವರ್ಷದಲ್ಲಿ ಉತ್ಪಾದಿಸಿದಂಥ ಸರಕು ಸೇವೆಗಳ ಹಣರೂಪಿ ಮೌಲ್ಯವನ್ನೇ ನಾವೇನಂತ ಕರೆದ್ವಿ? ರಾಷ್ಟ್ರೀಯ ಆದಾಯ ಅಂತ ಕರೆದ್ವಿ. ಇದು ಸಾಮಾನ್ಯ ವ್ಯಾಖ್ಯ, ಜನರಲ್ ಡೆಫಿನಿಷನ್. ಸೆಕೆಂಡ್, ಅಕಾರ್ಡಿಂಗ್ ಟು ಫಿಶರ್ ಅವರ ಪ್ರಕಾರ ನ್ಯಾಷನಲ್ ಇನ್ಕಮ್ ಈಸ್ ಎ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕನ್ಸ್ಯೂಮಿಂಗ್ ಬೈ ದ ಕನ್ಸ್ಯೂಮರ್ಸ್, ದಟ್ ಈಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯ ಅಂದರೆ, ಫಿಶರ್ ಅವ್ರ ಪ್ರಕಾರ ರಾಷ್ಟ್ರೀಯ ಆದಾಯ ಅಂದರೆ ಅನುಭೋಗಿಸಲು ಇರುವಂತಹ ಎಲ್ಲ ಸರಕು ಸೇವೆಗಳ ಪ್ರಮಾಣವನ್ನೇ ರಾಷ್ಟ್ರೀಯ ಆದಾಯ ಅಂತ ಕರೆದರು. ಅನುಭೋಗಿಸುವಂತಹ ಎಲ್ಲ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನೇ ರಾಷ್ಟ್ರೀಯ ಆದಾಯ ಅಂತ ಕರೆದರು. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಡಿಸ್ಕಸ್ಡ್ ಅಬೌಟ್ ಅನದರ್ ಟಾಪಿಕ್. ನಾವು ಮುಂದಿನ ತರಗತಿಯಲ್ಲಿ ಬೇರೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.